ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕ್ರೀನ್ ಮೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಸರಿಯಿಂದ ತಂದಂತಹ ಗುಲಾಬಿ ಗಿಡಗಳನ್ನ ನೆಲಕ್ಕೆ ಹಾಕುವಾಗ ಯಾವ್ಯಾವ ರೀತಿಯ ಸ್ಟೆಪ್ಸ್ ನ ಫಾಲೋ ಮಾಡಬೇಕು, ಹಾಗೆ ನೆಲಕ್ಕೆ ನಾವು ಆ ಒಂದು ಡಿಗ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಣ್ಣುಗಳನ್ನ ಗೊಬ್ಬರಗಳನ್ನ ಹಾಕಿ ನಾವು ತಂದಂತಹ ಹೊಸ ಗುಲಾಬಿ ಗಿಡಗಳನ್ನ ನೆಡಬೇಕು ಅನ್ನೋ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರುವಂತದ್ದೇ, ಆದ್ರೂ ನಾನು ಅನುಸರಿಸುವಂತಹ ಕೆಲವೊಂದಷ್ಟು ಟಿಪ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಹತ್ರ ಒಂದು 5 to 6 ಗುಲಾಬಿ ಗಿಡಗಳು ಅಂದ್ರೆ ಡಿಫ್ರೆಂಟ್ ವೆರೈಟಿ ಕಲರ್ ರೋಸಸ್ ಇರೋದ್ರಿಂದ ಅವುಗಳಿಂದ ನಂಗೆ ಹೆಚ್ಚು ಹೂಗಳು, ಹೆಚ್ಚು ಬಡ್ಸ್ ಅಂದ್ರೆ ಮಗುಗಳು ಸಿಕ್ತಿರುವಂತದ್ದು. ಹಾಗಾಗಿ ನಾನು ಯಾವ ರೀತಿಯ ಹಂತಗಳನ್ನ ಸ್ಟೆಪ್ಸ್ ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವು ನನ್ನ ಗಾರ್ಡನ್ ಅಲ್ಲಿ ಇರುವಂತಹ ಗುಲಾಬಿ ಗಿಡಗಳು. ಆಲ್ರೆಡಿ 5 ವೆರೈಟೀಸ್ ಆಫ್ ಗುಲಾಬಿ ಗಿಡಗಳಿರೋದು. ಅದ್ರ ಜೊತೆಗೆ ಹೊಸದಾಗಿ ಯೆಲ್ಲೋ, ಪಿಂಕ್ ಮತ್ತು ವೈಟ್ ಕಲರ್ ಗುಲಾಬಿ ಗಿಡಗಳನ್ನ ನಾನು ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ಇದು ಇನ್ನೊಂದು ಗುಲಾಬಿ ಗಿಡ, ಸಣ್ಣದಾಗಿ ಬಿಡುವಂತಹ ಗುಲಾಬಿ ಗಿಡ. ಮತ್ತು ಇದು ನಮ್ಮ ಮನೆಯಲ್ಲೇ ಇರುವಂತಹ ಹಳೇ ಗುಲಾಬಿ ಗಿಡ. ಇದು ಕೂಡ ಸಾಕಷ್ಟು ಹೂಗಳನ್ನ ಬಿಡುತ್ತೆ. ಇದು ವೈಟು ಇತ್ತು, ಬಟ್ ಅದು ಇನ್ನೊಂದು ಈಗ ತಂದಿರೋ ವೈಟು ತುಂಬ ದೊಡ್ಡದಾಗಿ ಹೂ ಬಿಡೋ ಅಂಥದ್ದು. ಗುಲಾಬಿ ಗಿಡಗಳನ್ನ ನಾವು ನರ್ಸರಿಯಿಂದ ತಂದಾಗ ಅದರ ಅಳತೆ ನೋಡಿ. ಗುಲಾಬಿ ಗಿಡ ತುಂಬ ದೊಡ್ಡದಿತ್ತು ಅಂದರೆ ದೊಡ್ಡದಾಗಿ ನಾವು ಗುಂಡಿನ ತೆಗಿಬೇಕಾಗುತ್ತೆ, ಚಿಕ್ಕದಿತ್ತು ಅಂದರೆ ಚಿಕ್ಕದಾಗೆ ತೆಗಿಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟೇ. ನಾವು ನಮಗೆ ಮನಸ್ಸಿಗೆ ಬಂದಾಗೆ ದೊಡ್ಡದಾಗಿ ಗುಂಡಿ ತೆಗೆದು ಸಣ್ಣ ಗಿಡ ಹಾಕ್ತು ಅಂತಂದರೆ ನೀರು ಜಾಸ್ತಿ ನಿಂತು ಗಿಡ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ಇನ್ನೇನು ನಾನು ಗೊಬ್ಬರ ಹಾಕೋಷ್ಟೊತ್ತಿಗೆ ಅಮ್ಮ ಒಂಚೂರು ಹಸುಗಳಿಗೆ ಬೂಸ ಇಡು ಅಂತ ಹೇಳ್ತು. ಹಾಗಾಗಿ ಬೂಸ ಇಟ್ಟು ಬಂದು ಹಾಕೋಣ ಅಂತೇಳಿ ನಾನು ಹೋದೆ. ಇವು ನಮ್ಮವೇ ಹಸುಗಳು, ಒಂದು ಹಾಸಿನಿ, ಆ ಕಡೆದು ಬೆಳು ಅಂತ. ಇದ್ರ ರಿಲೇಟೆಡ್ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲಲ್ಲಿ. ಹಾಲಿನ ಇಳುವರಿ ಮತ್ತು ಮೇವು, ಯಾವ್ಯಾವ ರೀತಿ ಜೋಳ, ಸೆಪ್ಪೆ ಆ ಥರದ್ದೆಲ್ಲ ಹಾಕ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳಿರೋವಂಥದ್ದು. ಮತ್ತು ಈ ಗುಲಾಬಿ ಗಿಡವನ್ನು ಹಾಕೋಕ್ಕಿಂತ ಮುಂಚೆ ಯಾವುದಾದ್ರೂ ಎಲೆಗಳಿಗೆ ಅಥವಾ ಗಿಡಕ್ಕೆ ರೋಗ ತಾಕಿದ್ದಂತೆ ಕಂಡ್ರೆ ಅವುಗಳನ್ನ ಫಸ್ಟು ರಿಮೂವ್ ಮಾಡಬೇಕು. ಮತ್ತು ಒಣಗಿರೋದು ಯಾವುದಾದ್ರೂ ಬ್ರ್ಯಾಂಚಸ್ಸು, ಎಲೆಗಳಿದ್ದರೆ ಅವನ್ನು ತೆಗೆದು ಹುಷಾರಾಗಿ ಹಾಕಬೇಕಾಗುತ್ತೆ. ಎಲ್ಲವೂ ಕೂಡ ಒಂದು ಚಾಲೆಂಜಿಂಗೆ. ಗಿಡ ಬೆಳೆಸೋದು ಅಂದರೆ ಏನು ನರ್ಸರಿಯಿಂದ ತಂದು ಹಾಕ್ಬಿಟ್ರೆ ಮುಗೀತು ಅಲ್ಲ. ಹಾಕೋವಾಗಿಂದ ಹಿಡಿದು ಹೂ ಬಿಡೋವರೆಗೂ ಕೂಡ ಸಾಕಷ್ಟು ಕಾಳಜಿ ಮಾಡಿದ್ರೆ ಮಾತ್ರ ನಾವು ನರ್ಸರಿಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರುವಂತಹ, ಇಷ್ಟಪಟ್ಟು ತಂದಿರುವಂತಹ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಇನಿಷಿಯಲಿ ಆರಂಭದಲ್ಲಿ ನಾವು ಸಾಕಷ್ಟು ಕಾಳಜಿ ವಹಿಸಿ ಗಿಡಗಳನ್ನ ಹಾಕಬೇಕಾಗುತ್ತೆ. ಸೊ ಈ ರೀತಿ ಪೂರ್ತಿ ಮಣ್ಣು ಸಮೇತ ನೆಡೋದಕ್ಕಿಂತ ಈ ರೀತಿ ಅದನ್ನು ಮಣ್ಣನ್ನು ಅರ್ಧ ಕಟ್ ಮಾಡಿ ಹಾಕೋದ್ರಿಂದ ನಾವು ಮೇಲ್ಗಡೆಯಿಂದ ಎಷ್ಟು ಬೇಕೋ ಅಷ್ಟು ಗೊಬ್ಬರಗಳನ್ನ ನೀಡೋದಕ್ಕೆ ಅದು ಸಹಾಯ ಆಗುತ್ತೆ. ಗುಲಾಬಿ ಗಿಡಗಳಿಗೆ ಮೋಸ್ಟ್ ಪ್ರಿಫರ್ಡ್ ಸಾಯಿಲ್ ಯಾವುದು ಅಂತಂದರೆ ಕೆಂಪು ಮಣ್ಣು ಮತ್ತು ಕೌಡಂಗ್ ಕಾಂಪೋಸ್ಟು. ನಾನು ಇದ್ರ ಜೊತೆಯಲ್ಲಿ ಡೈಲಿ ನಮ್ಮ ಮನೆಯಲ್ಲಿ ಅಂದರೆ ಕಿಚನ್ ವೇಸ್ಟ್ ಏನಿರುತ್ತೋ ಅದು ಮತ್ತು ಅಕ್ಕಿ ತೊಳೆದಿರುವಂತಹ ನೀರು ಎಲ್ಲವನ್ನು ಕೂಡ ಹಾಕ್ತಾ ಇರ್ತೀನಿ ಎಲ್ಲ ಗಿಡಗಳಿಗೂ ಕೂಡ. ಮತ್ತು ಎಗ್ ಶೆಲ್ ಇರುತ್ತಲ್ಲ, ಮೊಟ್ಟೆ ಬಿಳಿ ಭಾಗ, ಅದ್ರ ಪೌಡರು ಎಲ್ಲವನ್ನು ಕೂಡ ಹಾಕ್ತಾ ಇರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ನೀಡ್ತೀನಿ. ಫೈನಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗುಲಾಬಿ ಗಿಡಗಳು 3 ಹಾಕಿದ ನಂತರದಲ್ಲಿ. ಮತ್ತು ಫೈನಲ್ ಹಂತ ಕೂಡ ತುಂಬ ಇಂಪಾರ್ಟೆಂಟು. ನಾವು ಸಫಿಷಿಯೆಂಟಾಗಿ ಆ ಗಿಡ ಅಂದರೆ ಆ ಗುಂಡಿ ಏನು ತೋಡಿರ್ತೀವೋ ಅದು ನೀರು ಪೂರ್ತಿ ಇಂಗೋವಷ್ಟು ನೀರನ್ನು ನಾವು ಗುಲಾಬಿ ಗಿಡಗಳಿಗೆ ಹಾಕಬೇಕಾಗುತ್ತೆ. ಎಲ್ಲರೂ ಮನೇಲೂ ಗುಲಾಬಿ ಗಿಡ ಬೆಳೀತಾರೆ, ಎಲ್ರಿಗೂ ಗೊತ್ತಿರೋದೇ ವಿಚಾರ. ಬಟ್ ಗಿಡ ಹಾಕೋವಾಗ ಯಾವ್ಯಾವ ಗೊಬ್ಬರಗಳನ್ನ ಹಾಕಿ ನಾವು ಗುಲಾಬಿ ಗಿಡ ನೆಡಬೇಕು ಅಂತ ತಿಳಿಸೋದು ಈ ವಿಡಿಯೋದ ಉದ್ದೇಶ ಆಗಿತ್ತು. ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋ ಅಂಥದ್ದು. ಮತ್ತು ನರ್ಸರಿಯಿಂದ ಗಿಡ ತರೋವಾಗಲೂ ಅಷ್ಟೇ ನಾವು ತುಂಬ ಅಪಾರ ಹೂ ಬಿಟ್ಟಿರೋ ಅಂಥದ್ದು, ಸ್ವಲ್ಪ ಹೆಲ್ದಿ ಪ್ಲ್ಯಾಂಟನ್ನು ನಾವು ಚೂಸ್ ಮಾಡಿ ತರಬೇಕಾಗತ್ತೆ. ಇದು ಗಿಡ ಹಾಕಿದ ಬೆಳಗ್ಗೆ ವಿಡಿಯೋ ಮಾಡಿರೋ ಅಂಥದ್ದು. ಗಿಡಗಳು ಹೆಲ್ದಿಯಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಹೀಸ್ ಗ್ರೀನ್.